ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಇಂಗ್ಲೀಷ್ ಎಕ್ಸಾಮಿನ ಕೀ ಆನ್ಸರ್ ಜೊತೆಗೆ ಫುಲ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಬಹಳ ಈಸಿಯಾಗಿ ಈ ಒಂದು ಕ್ವಶನ್ ಪೇಪರ್ ಇತ್ತು ಸರ್. ನಾನು ಹೇಳಿದಂಥ ಎಲ್ಲ 4 ಅಂಕದ ಪ್ರಶ್ನೆಗಳು ಬಂದಿದ್ವು. ಎನಿಹೌ, ಬನ್ನಿ ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಸೆಕೆಂಡ್ ಇಯರ್ PUCಯ ಒಂದೊಂದಾಗಿ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಇಟ್ ಡಿಸ್ಕ್ರೈಬ್ಡ್ ಆ್ಯಸ್ ಜಂಟಲ್ ಅಂತ ಇದೆ. ಯಾರನ್ನು ಡಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದರೆ ಆ ಕತ್ತಲೆಯನ್ನು ಅಂತ. ನೈಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಪರ್ಟಿಕ್ಯುಲರ್ಸ್ ಅಂತ ಇದೆ. ಫ್ರೆಂಚ್ ಗೌರ್ಮೆಂಟು 16,000, ಇಟಾಲಿ ಗೌರ್ಮೆಂಟ್ 12 francs, then the pension fixed 600 francs. Then the right answer is option A is the right answer. Clear? Question number 3, choose the statement which is incorrect ಅಂತ ಇದೆ. ಇನ್ಕರೆಕ್ಟ್ ಆಗಿರುವಂಥದ್ದು ಯಾವುದು ಅಂತ. ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್ ಅಂತ ಇದೆ. ಅದು ಸರಿ, ಆದರೆ ಇಲ್ಲಿ ಏನು ಕೇಳಿದ್ದಾರೆ? ಇನ್ಕರೆಕ್ಟ್, ತಪ್ಪು ಯಾವುದು ಅಂತ ಕೇಳಿದ್ದಾರೆ. ಪೇರೆಂಟ್ಸ್ ಮೇ ಹೌಸ್ ದಿ ಸೌಲ್ಸ್ ಆಫ್ ಚಿಲ್ಡ್ರನ್, ಅದು ತಪ್ಪು. ಬಾಡೀಸ್ ಆಯಿತಾ, ಆ ಜಾಗದಲ್ಲಿ ಬಾಡೀಸ್ ಅಂತ ಬರಬೇಕಿತ್ತು, ಅಲ್ಲಿ ಸೌಲ್ಸ್ ಅಂತ ಇದೆ. ಹಾಗಿದ್ದರೆ ಆಪ್ಷನ್ ಬಿ ಇದೆ ಅಲ್ವಾ, ಅದೇ ತಪ್ಪು. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಹಿಯರ್ ಆಪ್ಷನ್ ಬಿ. ದ ಪೀಸ್ ಬಿಟ್ವೀನ್, ವಾಟ್ ಮೇಡ್ ದ ಪೀಸ್ ಬಿಟ್ವೀನ್ ದ ಡೊನಾಲಾರಾ ಆ್ಯಂಡ್ ಗಾಂಜಾಲೋ ಅಂದರೆ ಪಿಂಚ್ ಆಫ್ ಸ್ನಫ್ ಅಂತ. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ತಮ್ಮಣ್ಣ ಇನಿಷಿಯಲಿ ಹ್ಯಾಡ್ ಡ್ಯಾಶ್ ಅಂತ ಇದೆ. 10 acres ಆಫ್ ವೆಟ್ಲ್ಯಾಂಡ್. ಅವನ ಹತ್ರ ಕೇವಲ 10 ಎಕರೆ ವೆಟ್ಲ್ಯಾಂಡ್ ಇತ್ತು ಮೊದಲಿಗೆ ಆಯಿತಾ. ಇನಿಷಿಯಲ್ ಅಂದರೆ ಬಿಗಿನಿಂಗ್ ಅಂತ. ಕ್ವಶನ್ ನಂಬರ್ 6, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ ಆಯಿತಾ. ಶಿ ವಾಸ್ ಎನ್ ಇಂಟೆಲಿಜೆಂಟ್, ಕರೆಕ್ಟು. ಶಿ ವಾಸ್ ಎನ್ ಎಕ್ಸ್ಟ್ರಾರ್ಡಿನರಿ, ಕರೆಕ್ಟು. ಶಿ ವಾಸ್ ಎನ್ ಗ್ರೇಷಿಯಸ್, ಕರೆಕ್ಟು. ಶಿ ಹ್ಯಾಡ್ ಮೋರ್ ಎನಿಮೀಸ್ ಅಂತ ಇದೆ, ಅದು ತಪ್ಪು. ಆಪ್ಷನ್ ಸಿ ಆಯಿತಾ. ನೋ ಎನಿಮೀಸ್ ಅಂತ ಬರಬೇಕು, ಇಲ್ಲಿ ನೋಡಿದರೆ ಮೋರ್ ಅಂತ ಕೊಟ್ಟಿದ್ದಾರೆ, ಅದೇ ಆನ್ಸರ್ ಇಲ್ಲಿ ಆಪ್ಷನ್ ಸಿ. ಕ್ವಶನ್ ನಂಬರ್ 7, ಜಾರ್ಜ್ ಮೈಕ್ಸ್ ಮೆಟ್ ಎ ಡೀರ್ ಅಟ್ ಡ್ಯಾಶ್ ಅಂತ ಇದೆ. ಎಲ್ಲಿ ಅಂತ ಹೇಳಿದರೆ ಆ ಪಾರ್ಕ್, ನಾರಾ ಅಂತ, NARA ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಅಂತ ಇದೆ. ವಿಚ್ ಈಸ್ ಯಾವುದು? ಮಾರ್ಕಸ್ ಇಬಿ ಹ್ಯಾಡ್ ಜಾಯಿಂಟ್ ಪೊಲಿಟಿಕ್ಸ್, ಸರಿ. ವಿಲೇಜರ್ಸ್ ಆಫ್ ಉಮೋಫಿಯಾ ಫೋರ್ಸ್ಡ್ ಹಿಮ್ ಟು ಜಾಯಿಂಟ್ ಪೊಲಿಟಿಕ್ಸ್ ಅಂತ ಇದೆ, ಅದು ತಪ್ಪು. ಹಾಗಿದ್ದರೆ ಸರಿಯಾದ ಉತ್ತರ ಸ್ಟೇಟ್ಮೆಂಟ್ 1 ಮಾತ್ರ ಸರಿ. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ರೈಡಿಂಗ್ ಎ ಬೈಸಿಕಲ್ ಈಸ್ ಲೈಕ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್, ಆಪ್ಷನ್ ಬಿ. ಕ್ವಶನ್ ನಂಬರ್ 10, ಅಕಾರ್ಡಿಂಗ್ ಟು ಪೋಯಮ್ ವಾಟರ್ ಡ್ಯಾಶ್ ಈಸ್ ಎ ವಿಟ್ನೆಸ್ ಆಫ್ ಸೆಂಚುರೀಸ್ ಅಂತ ಇದೆ ಆಯಿತಾ. ಯಾವುದು? ಇನ್ ವಾಟರ್ ಪೋಯಮಲ್ಲಿ ವಾಟರ್ ಈಸ್ ಎ ವಿಟ್ನೆಸ್, ವಾಟ್ರೇ ಆನ್ಸರ್, ವಾಟ್ರು ಆಯಿತಾ. ಕ್ವಶನ್ ನಂಬರು 11 ನೋಡಿ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಅಂತ ಇದೆ. ಎಷ್ಟು ಈಸಿಯಾಗಿ ಕೊಟ್ಟಿದ್ರು. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್, ಒನ್ಸ್ ಎ ಮರ್ಡರ್ ವಾಸ್ ಕಮಿಟೆಡ್, ಸರಿಯಾದ ಉತ್ತರ. ದಿ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ಕ್ರಿಮಿನಲ್ ವಾಸ್ ಆಸ್ಕ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ ಎಲ್ಲ ಆನ್ಸರ್ಗಳಿಗೂ ವಾಸ್ ಅಂತ ಬರಬೇಕು. ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 12 ನೋಡಿ. ಎ ಲಾಟ್ ಆಫ್ ವುಮೆನ್ ಆಫ್ ಪುಡುಕೊಟ್ಟೈ ವರ್ ಅನ್ಏಬಲ್ ಆಯಿತಾ. ಇದಕ್ಕೆ ಏನಿದು? ವೆಂಟ್ ಫಾರ್ ಲೇಡೀಸ್ ಸೈಕಲ್, ದೇರ್ ಫಾರ್ ದೇ ಹ್ಯಾಡ್ ಟು ಡ್ಯಾಶ್ ಅಂತ ಹೇಳಿದರೆ ದೇ ಹ್ಯಾಡ್ ಟು ಗೋ ಇನ್ ಫಾರ್ ಅನ್ನುವಂಥದ್ದು ರೈಟ್ ಆನ್ಸರ್ ಒಂದನೇದಾಗಿರುತ್ತೆ. ಗೋ ಇನ್ ಫಾರ್ ಆಯಿತಾ. ನಂತರದಲ್ಲಿ ದೇ ನ್ಯೂ ದಟ್ ಬೈಸಿಕಲ್ಸ್ ಡ್ಯಾಶ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್ ಅಂತ ಹೇಳಿದರೆ ಕಟ್ ಡೌನ್ ಅಂತ. ಕಟ್ ಡೌನ್ ಅಂದರೆ ಮೀನಿಂಗ್ ಏನಾಗುತ್ತೆ ಮಕ್ಕಳೇ ಹೇಳಿ ನೋಡೋಣ. ಕಟ್ ಡೌನ್ ಅಂತ ಹೇಳಿದರೆ ಇಲ್ಲಿ ಏನಂತೀರ ತಾವುಗಳು, ಅವರ ಸಮಯವನ್ನು ಅದು ಉಳಿಸ್ತಾ ಇತ್ತು ಅಂತ ಅರ್ಥ. ಹಾಗಾಗಿ ಸ್ವಲ್ಪ ಪಾಠಗಳನ್ನು ಓದುವ ಸಮಯದಲ್ಲಿ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗೋದು. ಯಾರಿಗೆ ಈ ಒಂದು ಕ್ವಶನ್ ನಂಬರ್ 12ರಲ್ಲಿ ಡೌಟ್ ಇದೆಯೋ ಅಂಥ ವಿದ್ಯಾರ್ಥಿಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತಾವುಗಳು ಏನು ಮಾಡಬೇಕು ಹೇಳಿ ನೋಡೋಣ. ಏನು ಮಾಡ್ತೀರಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವೇರ್ ದೇರ್ ಇಸ್ ಎ ವೀಲ್ ಅಂತ ಒಂದು ಪಾಠ ಇದೆ. ಆ ಪಾಠ ತಕ್ಕಂಡ್ರೆ ತಮಗೆ ನಾನು ಪೇಜ್ ನಂಬರ್ ಹೇಳ್ತೀನಿ ಅಲ್ವಾ, ಅಲ್ಲೋಗಿ ನೋಡಿದರೆ ನಿಮಗೆ ಕರೆಕ್ಟಾಗಿ ಎಸ್ ಸರಿ ಹೇಳಿದ್ದು ಸರಿ ಇದೆ ಅಂತ. ಎಲ್ಲಿದೆ ಅಂತ ಹೇಳಿದರೆ ನಿಮ್ಮ ಪೇಜ್ ನಂಬರು 123, 123 ಆಯಿತಾ. ಸಾರಿ, ಏನಂತೀರ ತಾವುಗಳು, ನಿಮ್ಮ ಪೇಜ್ ನಂಬರ್ 122 ಅಲ್ಲಿ ಆನ್ಸರ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು. ಈಗ ನಾವು ಮುಂದೆ ಹೋಗುವ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫಲ್ಲಿ ಆಯಿತಾ. ಶಿ ಅಂತ ಇದೆ. ಶಿ ಅಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಚೈತ್ರ ಅನ್ನುವಂಥದ್ದು ಸರಿಯಾದ ಉತ್ತರ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ.
ಕೊಕ್ಕೋ ಅಂತ ಬರೆದ್ರೆ ಸರಿಯಾದ ಉತ್ತರ. ಹರ್ ಅಂದರೆ ಮತ್ತೆ ಚೈತ್ರಾಸ್ ಅಂತ ಬರಬೇಕು, ಅಪಾಸ್ಟ್ರಫಿ ಎಸ್ ಇದೆ ಅಲ್ವಾ, ಅದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಿ ಅಂದರೆ ಒಬ್ಬ ಹುಡುಗನ ಹೆಸರು ಬರಬೇಕು, ಮಂಜುನಾಥ್ ಅನ್ನುವಂಥದ್ದು ಸರಿಯಾಗತ್ತೆ. ದೆಮ್ಸೆಲ್ವ್ಸ್ ಅಂದರೆ ಬಹುವಚನ ಅದು, ಹಾಗಾಗಿ ಇಲ್ಲಿ ಪ್ಲೇಯರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಷ್ಟು ಸಲೀಸಾಗಿ ಹೇಳಿಬಿಟ್ನಲ್ಲ, ಇದನ್ನು ನೀವು 3 ಲೈನು ಓದಿದರೆ ನಿಮಗೆ ಗೊತ್ತಾಗುತ್ತೆ. ಚೈತ್ರ ಈಸ್ ಅನ್ ಇಂಟರ್ನ್ಯಾಷನಲ್ ಖೋಖೋ ಪ್ಲೇಯರ್ ಅಂತ ಎಲ್ಲ ಇದೆ, ಶಿ ಅಂದ್ರೇ ಚೈತ್ರ ಅಂತ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ಮುಂದೆ ಹೋಗೋಣವಾ, ಬನ್ನಿ ಈಗ ನಾವು ಮುಂದೆ ಕಡೆಗೆ ಹೋಗುವ. 2 ಅಂಕದ ಪ್ರಶ್ನೆಗಳು. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಹೂ ಆರ್ ಕಂಪೇರ್ ಟು ಸ್ನೋವಿ ಡವ್. ಸ್ನೋವಿ ಡವ್ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಸ್ನೋವಿ ಡವ್ ಅಂದರೆ ಯಾರು ಹೇಳಿ ನೋಡೋಣ. ಸ್ನೋವಿ ಡವ್ ಅಂತ ಹೇಳಿದರೆ ಜೂಲಿಯಟ್ ಅನ್ನುವಂಥದ್ದು ರೈಟ್ ಆನ್ಸರು. ಕ್ರೋಸ್ ಅಂತ ಕೇಳಿದರೆ ಅದರ್ ಕಂಪ್ಯಾನಿಯನ್ಸ್ ಅಂತ ಬರೆದ್ರೆ ಮುಗೀತು, ಅಥವಾ ಅದರ್ ವಿಮೆನ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯಟ್ ಆನ್ ದಿ ಬಾಲ್ ಅಂತ, ಆಯಿತಾ. ಕ್ವಶನ್ ನಂಬರ್ 15. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದಿ ಬೌ ಅಂತ ಇದೆ. ವೈ ಅಂತ ಕೇಳಿದ್ದಾರೆ. ನೋಡಿ ಇದರ ಆನ್ಸರ್ ಎಲ್ಲಿತ್ತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದರ ಆನ್ಸರು ಕ್ವಶನ್ ನಂಬರ್ 3 ಇತ್ತಲ್ವಾ ನಿಮ್ಮ ಯಾವುದು MCQಸಲ್ಲಿ ಕ್ವಶನ್ ನಂಬರ್ 3 ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕ್ವಶನ್ ಪೇಪರ್ ಮತ್ತು ನಾನು ಹಿಂದೆ ಹೋದರೆ ಲೇಟ್ ಆಗುತ್ತೆ, ಅಲ್ಲೇ ಹೋಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಬಂದು ಹೂ ಬೆಂಡ್ಸ್ ದ ಬೌ ಅಂದರೆ ಗಾಡ್ ಅಂತ, ಆರ್ಚರ್ ಅಂತ, ಅದಕ್ಕೆ ಸರಿಯಾದ ಉತ್ತರ. ವೈ ಅಂತ ಕೇಳಿದರೆ ಆಯಿತಾ, ವೈ ಅಂತ ಹೇಳಿದರೆ ನೋಡಿ ಏನು ಅಂತ ಹೇಳಿದರೆ ಫಾರ್ ಗ್ಲ್ಯಾಡ್ನೆಸ್ ಅಂತ, ಪೇರೆಂಟ್ಸ್ ಬೆಂಡಿಂಗ್ ಇನ್ ದ ಆರ್ಚರ್ ಹ್ಯಾಂಡ್ ಫಾರ್ ದೇರ್ ಗ್ಲ್ಯಾಡ್ನೆಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಯಾಕಂದರೆ ಭಾಳ ಜನಕ್ಕೆ ಇಲ್ಲಿ ಡೌಟು, ಯಾಕೆ ಸರ್ ಅದೇ ಉತ್ತರ ಅಂತ. ತಗೊಳ್ಳೋ ಬೇಕಾದ್ರೆ ಪೇಜ್ ನಂಬರ್ 17 ತಗೊಂಡ್ರೆ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 16. ನೇಮ್ ಎನಿ 2 ಪಾಪ್ಯುಲರ್ ಕೋರ್ಸಸ್. ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತಲ್ವಾ, A to Z ಆರ್ಗ್ಯಾನಿಕ್ ಫಾರ್ಮಿಂಗು ಹಾಗೂ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ವಿಚ್ ಈಸ್ ದ ಮೈಟಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟ್ರ್ ಅಂತ ಕೊಟ್ಟಿದ್ದಾರೆ. ವಾಟ್ರಲ್ಲಿ ಮೈಟಿ ಮೂಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮೈಟಿ ಮೂಮೆಂಟ್ ಬಂದು ವಾಟರ್ ಈಸ್ ಎ ಮೈಟಿ ಮೂಮೆಂಟ್, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ವೇರ್ ಡಿಡ್ ಇಟ್ ಹ್ಯಾಪನ್ ಅಂತ. ವೇರ್ ಅಂದರೆ ಚಾದರ್ ಟ್ಯಾಂಕ್ ಅಂತ ಬರೀಬೇಕು, ಚಾದರ್ ಟ್ಯಾಂಕ್ ಇನ್ ಮುಂಬೈ ಅಂತ, ಆಯಿತಾ. ಈಗ 4 ಅಂಕದ ಪ್ರಶ್ನೆಗಳು ತಾವುಗಳು ನೋಡ್ಕೊಳ್ಳಿ, ಆಯಿತಾ. ಇದನ್ನೆಲ್ಲ ನಾನು ಅಪ್ಲೋಡನ್ನು ಮಾಡಿ ನಿಮಗೆ ನಾನು ಕೊಟ್ಟಿದ್ದೆ ಸರ್, ಇವೆಲ್ಲವೂ ಕೂಡ ನೋಡ್ಕೊಳ್ರೋ ಅಂತ, ಆಯಿತಾ. ಆಲ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ. ಈಗ ನಾವು ಪಾರ್ಟ್ ಸಿ ಕಡೆಗೆ ಹೋಗ್ತೀವಿ. ಪಾರ್ಟ್ ಸಿ ಭಾಳ ಜನ ತಪ್ಪಾಗಿ ಬರೆದಿದ್ದೀರಾ ವಿದ್ಯಾರ್ಥಿಗಳು, ಯಾಕಂದರೆ ಇನ್ನೂ ಭಾಳ ಜನಕ್ಕೆ ಆನ್ಸರೇ ಸಿಕ್ಕಿಲ್ಲ ಅನಿಸುತ್ತೆ. ಮೊದಲನೇ ಆನ್ಸರ್ ಇದಕ್ಕೆ ಮೇರಿ ಲ್ಯಾಂಡ್ ಅಂತ, ಸೆಕೆಂಡ್ ಆನ್ಸರು ಆನ್ ಸೆಪ್ಟೆಂಬರ್ 1965 ಅಂತ, ಮೂರನೇ ಆನ್ಸರು ವಾಟ್ ಡಿಗ್ರಿ ಅಂತ ಇದಲ್ವ, ಇದಕ್ಕೆ ಶಿ ಕಂಪ್ಲೀಟೆಡ್ ಆರ್ MS ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂತ. ಕ್ವಶನ್ ನಂಬರ್ 4 ಹೌ ಮೆನಿ ಡೇಸ್ ಅಂದರೆ 195. ಕ್ವಶನ್ ನಂಬರ್ ಹೂ ಅಕಂಪನೈಡ್ ಏನಿದು ಸುನೀತಾ ವಿಲಿಯಮ್ಸ್ ಅಂತ ಇದೆ, ಇದಕ್ಕೆ ಬೆರಿ ವಿಲ್ಮೋರ್ ಆ್ಯಸ್ ಕಮಾಂಡರ್ ಅಂತ, ಆಯಿತಾ. ಕ್ವಶನ್ ನಂಬರ್ ಎಫ್ ಭಾಳ ಜನ ತಪ್ಪು ಬಿಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕಲ್ಪನಾ ಚಾವ್ಲಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ಎಫ್ಗೆ ಫಸ್ಟ್ ಇಂಡಿಯನ್, ಆಯಿತಾ. ನೆಕ್ಸ್ಟು ಏನಿದು ಜಿ ದಿ ಆ್ಯಂಟೋನಿಮ್ ಅಂತ ಕೇಳಿದರೆ, ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ. ಕಂಪ್ಲೀಟಿಗೆ ಆ್ಯಂಟೋನಿಮು ಇನ್ಕಂಪ್ಲೀಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅನ್ನು ಬರಲ್ಲ, ಕಂಪ್ಲೀಟೆಡು ಬರಲ್ಲ, ಎರಡೂ ಕೂಡ ತಪ್ಪು. ಕ್ವಶನ್ ನಂಬರ್ ಹೆಚ್ಚು ರೋಬೋಟಿಕ್ಸ್ ಆ್ಯಂಡ್ ISS ಆಪ್ರೇಷನ್ಸ್ ಅಂತ. ಲಾಸ್ಟ್ ಒನ್ನು ಆಯಿತಾ. ಚೈಲ್ಡ್ಹುಡ್ ಡ್ರೀಮ್ ಏನಾಗಿತ್ತು ಅಂದರೆ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ಅವರು ಇದ್ದರು. ಬನ್ನಿ ಈಗ ನಾವು ಡೈರೆಕ್ಟಾಗಿ ಗ್ರಾಮರ್ ಕಡೆಗೆ ಪಿಚ್ ಆಗೋಣ, ಆಯಿತಾ. ಎಷ್ಟು ಈಸಿಯಾಗಿತ್ತು ನೋಡಿ. ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್ ಅಂತ ಇದೆ, ಬೈ ಬಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಈ ರಿಅರೇಂಜ್ ದ ಫಾಲೋಯಿಂಗ್ ಕೇಳಿದ್ದಾರೆ, ಯಾಕಂದರೆ ಪ್ರಿಪೋಸಿಷನ್ಸಲ್ಲಿ ಬೈ ಅಂತ ಬರುತ್ತೆ, ಅದು ಸರಿ. ಎ ಆ್ಯಂಡ್ ದಿ ಅದು ಆರ್ಟಿಕಲ್ಸ್, ಅವು ಯಾವುದಾದ್ರೂ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ರಿಅರೇಂಜಲ್ಲಿ ಫಸ್ಟು ದಿ ಕ್ಯಾಟ್ಸ್ ವರ್ ಫಸ್ಟ್ ಏನಿದು ಡೊಮ್ಯಾಸ್ಟಿಕೇಟೆಡ್ ಬೈ ಏನ್ಷಿಯಂಟ್ ಈಜಿಪ್ಟ್ಸ್ ಅಂತ. ಡೊಮ್ಯಾಸ್ಟಿಕೇಟೆಡ್ ಅಂತ ಹೇಳಿದರೆ ಟೇಮ್ ಅಂತ, ಪೆಟ್ ಅಂತ, ಪೆಟ್ ಅನಿಮಲ್ ಆಗಿ ಯೂಸ್ ಮಾಡಿದ್ದು ಈಜಿಪ್ಟ್ನಲ್ಲಿ ಅಂತ. ಕ್ವಶನ್ ನಂಬರ್ 3 ಕಂಡ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಲೀವ್ಸ್ ಇನ್ ಮೈಸೂರು ಅನ್ನುವಂಥದ್ದು ಸರಿಯಾದ ಉತ್ತರ. ಲೀವ್ಸ್ LIVES ಅಂತ. ಈ ಡ್ಯಾಶ್ ಅಂತ ಇದೆ, ಇದಕ್ಕೆ ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸ್ಟುಡ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ. ಯಾಕೆ ಅಂದರೆ ಅಲ್ಲಿ ಎಸ್ಟರ್ಡೇ ಅಂತ ನಿಮಗೆ ಮೆನ್ಷನನ್ನು ಮಾಡಲಾಗಿದೆ. ನೆಕ್ಸ್ಟ್ ದಿ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ನರೇಟಿಂಗ್ ದಿ ಸ್ಟೋರಿ, ಯಾರ್ದು ತಮ್ಮಣ್ಣ ಪಾಠದ್ದು ಕೊಟ್ಟಿದ್ದರು. ಇದು ಭಾಳ ಸಲ ನಿಮ್ಮ ಕ್ವಶನ್ ಪೇಪರಲ್ಲೂ ಕೂಡ ರಿಪೀಟ್ ಆಗಿರುವಂಥದ್ದು, ಹೌದಲ್ವಾ. ನೋಡಿ ನಂತರದಲ್ಲಿ ಏನಾಗುತ್ತೆ, ವೆನ್ ಹಿ ಸ್ಟಾರ್ಟೆಡ್ ಟು ನರೇಟ್ ದ ಸ್ಟೋರಿ ವಾಟ್ ಹ್ಯಾಪಂಡ್. ನೋಡಿ ಈಗ ಏನಂತೀರ ತಗೊಳ್ಳು,
ಏನಿದೆಯಪ್ಪ ಹಾಂ ಕಾಣ್ತಾ ಇಲ್ಲ ನಿಮಗೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟೋರಿ ಆಫ್ ತಮ್ಮಣ್ಣ ಇಂದ ಬಸವಯ್ಯ ಟು ದಿ ಓನ್ಸ್ ವೈಫ್ ಡ್ಯಾಶ್ ನರೇಟಿಂಗ್ ದಿ ಏನಿದು ಇಂಟ್ರೊಡಕ್ಟರಿ ಅಂತ ಎಲ್ಲ ಇದೆ. ಈಗ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರನ್ನು ಕೊಟ್ಟುಬಿಡ್ತೇನೆ. ಮೊದಲನೇ ಆನ್ಸರು ಆಫ್ಟರ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಆಫ್ಟರ್ ಪ್ರೊಸೀಡಿಂಗ್ ಅಂತ, ಆಯಿತಾ ಮಕ್ಕಳೇ. ಆಫ್ಟರ್ ಅನ್ನುವಂಥದ್ದು ಫಸ್ಟ್ ಆನ್ಸರ್ ಆಗಿರುತ್ತೆ. ನಂತರದಲ್ಲಿ ಏನಂತೀರ ತಗೊಳ್ಳೋ ಸೆಕೆಂಡ್ ಒನ್ನು ಆ್ಯಸ್ ಆಗುತ್ತೆ, ಮೂರನೇದು ಬಟ್ ಆಗುತ್ತೆ, ಲಾಸ್ಟ್ ಒನ್ನು ಆ್ಯಸ್ ದೋ ಅಂತ ಆಗುತ್ತೆ. ಕ್ಲಿಯರ್. ಇದು ಇನ್ನೂ ನಿಮಗೆ ಡೌಟ್ ಇದೆ ಅಂದರೆ ಪೇಜ್ ನಂಬರು 61 ತಗೊಂಡ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತಮಗೆ ಆನ್ಸರು ಸ್ವಲ್ಪ ಕಾಣಲಿಕ್ಕೆ ಸಿಗುತ್ತೆ, ಆದರೆ ಫುಲ್ಲಾಗಿ ಕಾಣಲಿಕ್ಕೆ ಸಿಗಲ್ಲ. ಕ್ಲಿಯರ್. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಜನನಿ ಒನ್ ದಿ ಟೆನ್ನಿಸ್ ಟೂರ್ನಮೆಂಟ್ ಅಂತ ಇದೆ. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಡಿಡಂಟ್ ಶಿ ಅನ್ನುವಂಥದ್ದು ಸರಿಯಾದ ಉತ್ತರ, ಡಿಡ್ ನಾಟ್ ಶಿ ಅಂತ, ಆಯಿತಾ. ಕ್ವಶನ್ ನಂಬರು 32 ಎರಡನೇದು. ಇಲ್ಲಿ WH ಕ್ವಶನ್ ಮಾಡಬೇಕು. ಮೆಲೋಡಿಯಸ್ಲಿಗೆ ಅಂಡರ್ಲೈನ್ ಹಾಕಿದ್ದಾರೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಹೌ ಶಿವ ಸಿಂಗ್ ದಿ ಸಾಂಗ್. ನೋಡಿ, ಹೌ ಶಿವ ಸಿಂಗ್ ದ ಸಾಂಗ್ ಅಷ್ಟೇ ಆನ್ಸರು. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್. ಐ ರಿಪೀಟ್, ಹೌ ಡಿಡ್ ಶಿವ ಸಿಂಗ್ ದಿ ಸಾಂಗ್ ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ರೆಕ್ಟಿಫೈ ದಿ ಎರರ್ ಅಂತ ಇದೆ. ವೈ ಯು ಲೆಫ್ಟ್ ಅರ್ಲಿ ಅಂತ ಇದೆ. ವೈ ಡಿಡ್ ಯು ಲೀವ್ ಅರ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ, ವೈ ಡಿಡ್ ಯು ಲೀವ್ ಅರ್ಲಿ ಅಂತ ಬರಬೇಕು. ಸಂಗೀತ ಈಸ್ ರಿಸೆಂಬ್ಲಿಂಗ್ ಹರ್ ಸಿಸ್ಟರ್. ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಈಸ್ ರಿಸೆಂಬ್ಲಿಂಗ್ ಅಂತ ಇತ್ತಲ್ವ, ಅದನ್ನು ತಪ್ಪು. ನೋಡಿ, ಸಂಗೀತ ಏನು ರಿಸೆಂಬಲ್ಸ್ ಹರ್ ಸಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ. ಇದು ನೋಡಿ, ಮೊದಲನೇ ಉತ್ತರ ನೇಮ್ ದಿ ರಿವರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತುಂಗಭದ್ರಾ ಅಂತ. ಫ್ಲೋಸ್ ಥ್ರೂ ಕರ್ನಾಟಕ ಹಾಗೂ ಮತ್ತೆಲ್ಲಿ ಹೋಗುತ್ತೆ ಅಲ್ಲಿ ಬರಿಬೇಕು, ಆಂಧ್ರ ಪ್ರದೇಶ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟು ಜಾಯಿನ್ಸ್ ರಿವರ್ ಎಲ್ಲಿಗೆ ಜಾಯಿನ್ ಆಗುತ್ತೆ ಅಂದರೆ ಕೃಷ್ಣ ರಿವರ್ ಅಂತ ಮೂರನೇದಕ್ಕೆ ಆನ್ಸರು. ನೆಕ್ಸ್ಟ್ ಎಲ್ಲಿ ಅಂದರೆ ಮುರ್ವಕೊಂಡ ಇನ್ ಆಂಧ್ರ ಪ್ರದೇಶ್ ಅಂತ ಬರಿಬೇಕಾಗತ್ತೆ. ನಂತರದಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ನೋಡೋಣ. ಭಾಳ ಈಸಿಯಾಗಿ ಕೊಟ್ಟಿದ್ದರು. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನಲ್ಲಿ ವೆಜಿಟೇಬಲ್ ವೆಂಡರ್ ನೋಡಿ ಸೆಡ್ ಸೀತಾ ದ್ಯಾಟ್ ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್. ಇಷ್ಟೇ, ಮತ್ತೆ ಮೇಡಮ್ ಅಂತ ಬರಲ್ಲ, ಯಾಕಂದರೆ ಸೀತಾ ಅಂತ ಯೂಸ್ ಮಾಡಿಬಿಟ್ಟಿದ್ದೀವಿ. ಫುಲ್ ಸ್ಟಾಪ್ ಹಾಕಿಬಿಟ್ಟು ಸೀತಾ ಆಸ್ಕ್ಡ್ ವೆಜಿಟೇಬಲ್ ವೆಂಡರ್ ವೆದರ್ ಹಿ ಹ್ಯಾಡ್ ನೋಡಿ ವೆದರ್ ಹಿ ದೇ ಅಲ್ವಾ, ಸಾರಿ ಅಲ್ಲಿ ದೇ ಇದೆ. ವೆದರ್ ದೇ ವರ್ ಫ್ರೆಶ್ ಎನಫ್, ದೇ ವರ್ ಅಂತ ಆಗಬೇಕು ಆನ್ಸರಲ್ಲಿ. ವೆದರ್ ದೇ ವರ್ ಫ್ರೆಶ್ ಎನಫ್ ಅಂತ, ದೇ ವರ್ ಫ್ರೆಶ್ ಎನಫ್ ಫುಲ್ ಸ್ಟಾಪ್ ಅಂತ ಹಾಕಬೇಕು. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ವೈ ಹಿ ಆಸ್ಕ್ಡ್ ಸಚ್ ಎ ಕ್ವಶನ್. ಅಷ್ಟೇ, ಮೇಡಮ್ ಅಂತ ಬರೆಯಂಗಿಲ್ಲ. ನೋಡಿ, ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ವೈ ಶಿ ಆಸ್ಕ್ಡ್ ಸಚ್ ಎ ಕ್ವಶನ್ ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಬರಲ್ಲ. ಸೀತಾ ರಿಪ್ಲೈಡ್ ವೆಜಿಟೇಬಲ್ ವೆಂಡರ್ ದ್ಯಾಟ್ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ವರ್ ನಾಟ್ ಫ್ರೆಶ್. ಕ್ಲಿಯರ್. ನೆಕ್ಸ್ಟ್ ವೆಜಿಟೇಬಲ್ ವೆಂಡರ್ ರಿಪ್ಲೈಡ್ ಸೀತಾ ದ್ಯಾಟ್ he had bought them only that morning ಅಂತ ಬರಬೇಕು. ದಿಸ್ ಅಂತ ಇದೆ, ಅದು ದಟ್ ಆಗುತ್ತೆ. ಬಾಟ್ ಅಂತ ಇರೋದು ಅದು ಹ್ಯಾಡ್ ಬಾಟ್ ಅಂತ ಆಗುತ್ತೆ, ಯಾಕಂದರೆ ಪಾಸ್ಟ್ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನಿಗೆ ಹೋದರೆ ಸ್ಟ್ರೇಂಜರು ಆಟೋ ಡ್ರೈವರ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಹೌ ಫಾರ್ ಈಸ್ ಕುವೆಂಪು ನಗರ ಫ್ರಮ್ ಹಿಯರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾದರೂ ಬರೀಬೋದು. 10 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಏನಾದರೂ ಬರೀರಿ ಅಷ್ಟೇ. ಕ್ಯಾನ್ ಯು ಡ್ರಾಪ್ ಮೀ ದೇರ್ ಅಂತ ಇದೆ. ಇಲ್ಲಿ ಅಗ್ರಿ ಅಂತ ಇದೆ, ಎಸ್ ಅಂತ ಬರೀಲೇಬೇಕು. ಎಸ್ ಅಂತ ಹಾಕಿಬಿಟ್ಟು ಐ ವಿಲ್ ಅಂತ ಬರೀರಿ. ಎಸ್ ಅಂತ ಹಾಕಿದರೂ ನಡೆಯುತ್ತೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್ ಅಂತ ಇದೆ. ಆಟೋ ಡ್ರೈವರು ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಇಟ್ ಟೇಕ್ಸ್ 10 ಮಿನಿಟ್ಸ್. ಇಟ್ ಟೇಕ್ಸ್, ನೀವು ಎಷ್ಟು ಕಿಲೋಮೀಟ್ರ್ ಬರ್ತೀರೋ ಆ ಲೆಕ್ಕದ ಮೇಲೆ ಇಲ್ಲಿ ಬರೀಬೇಕಾಗತ್ತೆ. ಅಲ್ಲಿ 10 ಕಿಲೋಮೀಟ್ರ್ ಅಂತ ಬರೆದ್ರೆ ಇಟ್ ಟೇಕ್ಸ್ ಹಾಫ್ ಆನ್ ಅವರ್ ಅಂತ ಬರಿಬೋದು. ಅರ್ಥ ಆಗುತ್ತಾ? ಇಟ್ ಟೇಕ್ಸ್ 2 hours ಅಂತ ಬರಿಬೋದು. ಅದು ಡಿಪೆಂಡು ನೀವು ಯಾವ ರೀತಿಯಾಗಿ ಬರಿತೀರಾ ಅಂತ. ನಂತರದಲ್ಲಿ ಒಂದು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ನಾನು ನಿಮಗೊಂದು ಲೆಟರ್ ರೈಟಿಂಗ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಬರೆದ್ರೆ 5 ಅಂಕಗಳು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಮುಂದಿನ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ. ಯಾರೆಲ್ಲ ಪಾರ್ಟ್ ಎನಲ್ಲಿ 20ಕ್ಕೆ ಎಷ್ಟು ಅಂಕಗಳನ್ನು ತೆಗೆದ್ರಿ, ಹೇಗೆಲ್ಲ ಆಯಿತು ಎಕ್ಸಾಮ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.